Hi viewers, welcome back to my channel Swayam Computer Education. ಇವತ್ತಿನ ವಿಡಿಯೋದಲ್ಲಿ ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳ್ದಂಗೆ ಎಕ್ಸೆಲಲ್ಲಿ ಲಾರ್ಜ್ ಡೇಟಾನ ಪ್ರಿಂಟ್ ಮಾಡಬೇಕಾದ್ರೆ ಅಂದರೆ ಟೇಬಲ್ ಆಫ್ ಇನ್ಫಾರ್ಮೇಷನ್ ಪ್ರಿಂಟ್ ಮಾಡಬೇಕಾದ್ರೆ ಎವ್ರಿ ಪೇಜ್ಗೂ ಕೂಡ ನಮಗೆ ರೋ ಹೆಡಿಂಗ್ಸು ಮತ್ತು ಕಾಲಮ್ ಹೆಡಿಂಗ್ಸ್ ಪ್ರಿಂಟ್ ಆಗಬೇಕು ಅಂದರೆ ಯಾವ ರೀತಿ ಸೆಟ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ನೀವಿದೇ ಮೊದಲನೇ ಸಲ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿದ್ರೆ ನನ್ನ ಪ್ರತಿಯೊಂದು ವಿಡಿಯೋದು ನೋಟಿಫಿಕೇಷನ್ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಸಿಗುತ್ತೆ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಒಂದು ಟೇಬಲ್ ತಗೊಂಡಿದ್ದೀನಿ. ಸೊ ಈ ಟೇಬಲಲ್ಲಿ ಏನಿದೆಯಪ್ಪ ಡೇಟಾ ಅಂತ ಹೇಳಿದ್ರೆ, ಸೊ ಸೀರಿಯಲ್ ನಂಬರ್, ಕಂಪ್ಯೂಟರ್ಸ್ ಆ್ಯಂಡ್ ಇಟ್ಸ್ ಅಸೆಸರೀಸ್, June 1, June 2. ಸೊ ಈ ರೀತಿ ಡೇಟ್ಸ್ ಬಂದ್ಬಿಟ್ಟು June 1 June 30 ಕೂಡ ಇದೆ. ಆಮೇಲೆ ಟೋಟಲ್ ಯೂನಿಟ್ಸ್ ಇದೆ. ಅಂದರೆ ನಾನಿಲ್ಲಿ ಏನು ಡೇಟಾ ಟೇಬಲ್ನ ಕ್ರಿಯೇಟ್ ಮಾಡಿದ್ದೀನಿ ಅಂದರೆ, ಒಂದು ಶಾಪಲ್ಲಿ ಅಂದರೆ ಕಂಪ್ಯೂಟರ್ ಮತ್ತು ಅಸೆಸರಿ ಸೇಲ್ ಮಾಡುವಂಥ ಶಾಪಲ್ಲಿ ಅದರ ಒಂದು ಕಂಪ್ಯೂಟರ್ಸ್ ಆಗ್ಬೋದು, ಅದರ ಅಸೆಸರೀಸ್ ಆಗ್ಬೋದು, ಯಾವ್ಯಾವ ದಿನ ಎಷ್ಟು ಯೂನಿಟ್ಸ್, ನನ್ನ ಅಮೌಂಟ್ ಕೊಟ್ಟಿಲ್ಲ ಇಲ್ಲಿ, ಎಷ್ಟು ಯೂನಿಟ್ಸ್ ಸೇಲ್ ಆಗಿದೆ ಅನ್ನೋದಕ್ಕೆ ಒಂದು ಟೇಬಲ್ನ ಕ್ರಿಯೇಟ್ ಮಾಡಿದ್ದೀನಿ. ಸೊ ಇದು ಎಷ್ಟು ಪೇಜಸ್ ಇದೆ, ಇದನ್ನ ಯಾವ ರೀತಿ ಪ್ರಿಂಟ್ ಕೊಡೋದು ಅಂತ ನೋಡೋಣ. ಸೊ ನಾನಿಲ್ಲಿ ಪ್ರಿಂಟ್ ರಿವ್ಯೂಗೆ ಹೋಗ್ತಾ ಇದ್ದೀನಿ. ನೋಡಿ, ಇದು ಫಸ್ಟ್ ಪೇಜಲ್ಲಿ June 6 ಇದೆ. ಸೊ ಇದು ಟೋಟಲ್ ಐಟಮ್ಸ್ ಬಂದ್ಬಿಟ್ಟು ನಮಗೆ 39 ಇದೆ ಐಟಮ್ಸ್. ಸೊ ಇದು ಅಂದರೆ 24 ಫಸ್ಟ್ ಪೇಜಲ್ಲಿ ಬರ್ತಾ ಇದೆ. 25 ಇಂದ ನೆಕ್ಸ್ಟ್ ಬಂದ್ಬಿಟ್ಟು ಸೆಕೆಂಡ್ ಪೇಜಲ್ಲಿ ಇದೆ. ಆಮೇಲೆ June 7 June 15 ಡೇಟಾ, ಇದ್ರದ್ದು ಕಂಟಿನ್ಯೂಯೇಷನ್ ಡೇಟಾ 4th ಪೇಜಲ್ಲಿ ಇದೆ. ನೆಕ್ಸ್ಟ್ 5th ಪೇಜಲ್ಲಿ June 16 June 24. ಸೊ ಇದ್ರದ್ದು ಕಂಟಿನ್ಯೂಯೇಷನ್ ಬಂದ್ಬಿಟ್ಟು ನೆಕ್ಸ್ಟ್ ಪೇಜಲ್ಲಿದೆ. ಸೊ ಈ ರೀತಿ ಟೋಟಲ್ ಆಗಿ ನಮಗೆ ಎಷ್ಟು ಪೇಜಸ್ ಇದೆ ಅಂದರೆ 8 ಪೇಜಸ್ ಇದೆ. ನೋಡಿ, ಪ್ರಿವ್ಯೂ ಪೇಜಸ್ ಇಲ್ಲಿ ಕಾಣುತ್ತೆ ನಿಮಗೆ ಕೆಳಗಡೆ ಲೆಫ್ಟ್ ಕಾರ್ನರ್ ಅಲ್ಲಿ, ಸ್ಟೇಟಸ್ ಬಾರ್ ಅಲ್ಲಿ 8 ಪೇಜಸ್ ಇದೆ ಟೋಟಲಿ. ಓಕೆ, ಸೊ ಇದು ಮೊದಲನೇದಾಗಿ ನಾವು ಈ ತರ ಓರಿಯೆಂಟೇಷನ್ ಚೇಂಜ್ ಮಾಡಬೇಕು. ಸೊ ಲಾಂಗ್ ಡೇಟಾ ನಮಗೆ ಪೋರ್ಟ್ರೈಟ್ ಅಲ್ಲಿ ಇರಬಾರ್ದು. ಸೊ ನಾವು ಇದನ್ನ ಲ್ಯಾಂಡ್ಸ್ಕೇಪ್ ಮಾಡಬೇಕು. ಓಕೆ, ಆದಷ್ಟು ನಾವು ಇದನ್ನ ಒಂದು 4 ಪೇಜ್ಗೆ ತರೋದಕ್ಕೆ ಟ್ರೈ ಮಾಡೋಣ. ಓಕೆ, ಸೊ ಈಗ ನಾನು ಏನ್ ಮಾಡ್ತಿದ್ದೀನಿ, ಪ್ರಿಂಟ್ ರಿವ್ಯೂನ ಕ್ಲೋಸ್ ಮಾಡಿ ಇದನ್ನ ವ್ಯೂ ಅಲ್ಲಿ ಪೇಜ್ ಲೇಔಟ್ ವ್ಯೂ ಅನ್ನ ತಗೊಂತಾ ಇದ್ದೀನಿ. ಸೊ ಸ್ವಲ್ಪ ಝೂಮ್ ಔಟ್ ಮಾಡ್ಕೊಂಡಿದ್ದೀನಿ, ಸೊ ನಿಮ್ಗೆ ತೋರಿಸ್ಲಿಕ್ಕೋಸ್ಕರ ಅಂತ. ಏನೇನು ಚೇಂಜಸ್ ಆಗುತ್ತೆ ನೀವು ನೀಟಾಗಿ ನೋಡ್ಬೋದು. ಸೊ ಈಗ ಮೊದಲನೇದಾಗಿ ನಾವು ಯಾವ ಒಂದು ಸೈಜ್ ಪೇಪರ್ಗೆ ಪ್ರಿಂಟ್ ಕೊಡ್ತೀವಿ ಆ ಸೈಜ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಡಿಫಾಲ್ಟ್ ಆಗಿ ಇಲ್ಲಿ A4 ಇದೆ. ಸೊ A4 ಇಲ್ಲಿ. ನೆಕ್ಸ್ಟ್ ಓರಿಯೆಂಟೇಷನ್ ಬಂದ್ಬಿಟ್ಟು ಲ್ಯಾಂಡ್ಸ್ಕೇಪ್ ಮಾಡ್ತೀನಿ. ಓಕೆ, ಸೊ ಲ್ಯಾಂಡ್ಸ್ಕೇಪ್ ಅಲ್ಲಿ June 11 ಕೂಡ ಕವರ್ ಆಯ್ತು. ಸೊ ಈಗ ಮಾರ್ಜಿನ್ಸ್ ಸ್ವಲ್ಪ ಕಮ್ಮಿ ಮಾಡೋಣ. ಸೊ ನಾನು ನ್ಯಾರೋ ಮಾರ್ಜಿನ್ಸ್ ನ್ಯಾರೋ ಆದ್ರೂ ತಗೊಳ್ಳಿ ಅಥವಾ ಕಸ್ಟಮ್ ಮಾರ್ಜಿನ್ಸ್ಗೆ ಹೋಗ್ಬಿಟ್ಟು ನೀವು ಇದನ್ನ ಚೇಂಜ್ ಮಾಡ್ಕೋಬಹುದು. ಸೊ ಫಸ್ಟ್ ನಾನು ನ್ಯಾರೋ ತಗೊಂಡು ನೋಡ್ತೀನಿ. ಓಕೆ, ಸೊ ಇವಾಗ ಎಷ್ಟು ಆಗಿದೆ ಅಂತ ನೋಡೋಣ. ಸೊ June 12, June 13, June 27. ಸೊ ಇನ್ನು ಮಿಕ್ಕ ಒಂದು 4 ಏನಿದೆ, 4 ಕಾಲಮ್ಸ್, ಅದು ನಿಮಗೆ 3rd ಪೇಜಲ್ಲಿ ಬರ್ತಾ ಇದೆ. ಈ 4 ಕಾಲಮ್ಸ್ ನಾವು ಈ ಕಡೆ ಶಿಫ್ಟ್ ಮಾಡ್ಕೋಬೇಕು. ಸೊ ಇದಕ್ಕೆ ನಾವೇನ್ ಮಾಡ್ಬೋದು ಅಂತ ನೋಡೋಣ. ಸೊ ಇದಕ್ಕೆ ನಾನು ಪ್ರಿಂಟ್ ರಿವ್ಯೂಗೆ ಹೋಗ್ಬಿಟ್ಟು, ಸೊ ಇದರಲ್ಲಿ ಪೇಜ್ ಸೆಟಪ್ ನ ತಗೊಂಡು ಇಲ್ಲಿ ಮಾರ್ಜಿನ್ಸ್ ಇದೆಯಲ್ವಾ, ಅಲ್ಲಿ ಕೂಡ ನೀವು ಡೈರೆಕ್ಟ್ ಆಗಿ ತಗೋಬಹುದು. ಸೊ ಲೆಫ್ಟ್ ಅಲ್ಲಿ 0.3 ಇದೆ. ಸೊ ನಾನು ಇದನ್ನ 6 ಇದೆ, ನಾನು ಇದನ್ನ 3 ಮಾಡ್ತೀನಿ. ರೈಟ್ ಅಲ್ಲಿ ಕೂಡ ನಾನು ಇದನ್ನ 0.3 ಮಾಡ್ತೀನಿ. ಸೊ 3 ಮಾಡಿ ಓಕೆ ಮಾಡಿ. ಸೊ ಏನು ಅಷ್ಟೊಂತ ದೊಡ್ಡ ಚೇಂಜಸ್ ಏನು ಆಗಿಲ್ಲ. ಓಕೆ, ಸೊ 3 ಕಾಲಮ್ಸ್ ಅಂದ್ರೆ 1 ಕಾಲಮ್ ಶಿಫ್ಟ್ ಆಗಿದೆ ಅಷ್ಟೇ. ಸೊ ಈಗ ನೀವೇನಾದ್ರೂ ಕೂಡ ಕಾಲಮ್ಸ್ ಸೈಜ್ ಏನಾದ್ರೂ ಚಿಕ್ಕದ್ ಮಾಡ್ಕೊಳ್ಳೋ ಹೋಗಿದ್ರೆ ಚಿಕ್ಕದ್ ಮಾಡ್ಕೋಬಹುದು. ಸೊ ಇಲ್ಲ ಅಂತ ಹೇಳಿದ್ರೆ ಪೇಜ್ ಸೆಟಪ್ಗೆ ಹೋಗಿ, ಸೊ ಪೇಜ್ ಅಲ್ಲಿ ನಮಗೆ ಅಡ್ಜಸ್ಟ್ ಟು 100% ಇದೆಯಲ್ವಾ, ಇದನ್ನ ನಾನು 90% ಮಾಡ್ತೀನಿ. ಈಗ ನೋಡೋಣ. ಸೊ 90% ಮಾಡಿದ್ರೆ ಹೌದು ಬರ್ತಾ ಇದೆ. ಅಂದ್ರೆ ಎಕ್ಸ್ಟ್ರಾ 3 ಕಾಲಮ್ಸ್ ಏನು ಹೋಗಿತ್ತು ನೆಕ್ಸ್ಟ್ ಲಾಸ್ಟ್ ಪೇಜ್ಗೆ, ಅದು ಬಂದು ಸೆಕೆಂಡ್ ಪೇಜ್ಗೆ ಬಂದಿದೆ. ಸೊ ಇದನ್ನ ನಾನು ನಿಮ್ಗೆ ಇಲ್ಲೇ ತೋರಿಸ್ಕೊಡ್ತೀನಿ ಪೇಜ್ ಲೇಔಟ್ ವ್ಯೂ ಅಲ್ಲಿ. ನೋಡಿ, ಇಲ್ಲಿ ಫಸ್ಟ್ ಪೇಜ್ ಅಲ್ಲಿ June 14 ಇದೆ. ಸೊ ನೆಕ್ಸ್ಟ್ ಕಂಟಿನ್ಯೂಯೇಷನ್ ಅಲ್ಲಿ ಟೋಟಲ್ ಯೂನಿಟ್ಸ್ ವರೆಗೂ ಬಂದಿದೆ. ಓಕೆ, ಸೊ 90%ಗೆ ನಾವು ಅಡ್ಜಸ್ಟ್ ಮಾಡಿರೋದಕ್ಕೆ. ಓಕೆ, ಇದು ವಿಸಿಬಲ್ ಇದೆ, ಪರವಾಗಿಲ್ಲ. ಇಷ್ಟು ಡೇಟಾ ಇದ್ರೂ ನಾವು ಆಡ್ ಮಾಡ್ಬೋದು. ಬಟ್ ಈಗ ಏನಪ್ಪಾ ಅಂತ ಹೇಳಿದ್ರೆ, ನಾವು ಪ್ರಿಂಟ್ ಕೊಟ್ಟಾಗ ನೋಡಿ ಫಸ್ಟ್ ಪೇಜ್ ಅಲ್ಲಿ ಓಕೆ ನಮ್ಗೆ ಕಾಲಮ್ ಹೆಡಿಂಗ್ಸ್ ಇದೆ. ಸೊ ಅದೇ ರೀತಿ ರೋ ಹೆಡಿಂಗ್ಸ್ ಕೂಡ ಇದೆ. ಅಂದ್ರೆ ಯಾವ ಐಟಮ್ ಯಾವತ್ತಿನ ದಿನ ಎಷ್ಟು ಯೂನಿಟ್ಸ್ ಸೇಲ್ ಆಗಿದೆ ಅಂತ ನೀಟಾಗಿ ಗೊತ್ತಾಗ್ತಾ ಇದೆ. ಅದೇ ಸೆಕೆಂಡ್ ಪೇಜ್ಗೆ ಹೋಗಿ,
ಸೊ ಯಾವ ಐಟಮ್ ಎಷ್ಟು ಯೂನಿಟ್ ಸೇಲ್ ಆಗ್ತಾ ಇದೆ ಅಂತ ಇದೆ, ಬಟ್ ಯಾವತ್ತು ಅಂತ ಇಲ್ಲ, ಅಂದ್ರೆ ಇಲ್ಲಿ ಡೇಟ್ಸ್ ಇಲ್ಲ. ಓಕೆ, ಸೊ ನೆಕ್ಸ್ಟ್ ಪೇಜ್ಗೆ ಹೋಗಿ. ಸೊ ಇಲ್ಲೂ ಕೂಡ ಡೇಟ್ಸ್ ಇಲ್ಲ. ಸೊ ನೆಕ್ಸ್ಟ್ ಹಂಗೆ ಕಂಟಿನ್ಯೂ ಮಾಡಿದ್ರೆ, ಸೊ ಇಲ್ಲಿ ಡೇಟ್ಸ್ ಇದೆ, ಬಟ್ ಯಾವ ಐಟಮ್ ಸೇಲ್ ಆಗಿದೆ ಅನ್ನೋ ಇನ್ಫಾರ್ಮೇಶನ್ ಇಲ್ಲ. ಸೊ ಈ ರೀತಿ ಪ್ರಿಂಟ್ ಕೊಟ್ಟಾಗ ಏನಾಗುತ್ತೆ, ಏನು ಅರ್ಥ ಆಗೋದಿಲ್ಲ. ಸೊ ನಾವು ಏನ್ ಮಾಡ್ಬೇಕು, ಈ ರೋ ಹೆಡಿಂಗ್ಸ್ ಮತ್ತೆ ಕಾಲಮ್ ಹೆಡಿಂಗ್ಸ್ ಅನ್ನೋದನ್ನ ನಾವು ರಿಪೀಟ್ ಮಾಡ್ಬೇಕು ಎವ್ರಿ ಪೇಜ್ಗೂ ಬರೋ ಹಾಗೆ. ಅವಾಗ ಏನಾಗುತ್ತೆ, ಈಸಿಯಾಗಿ ಅರ್ಥ ಆಗುತ್ತೆ. ಇದನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಸೊ ನಾನು ಕ್ಲೋಸ್ ಪ್ರಿಂಟ್ ರಿವ್ಯೂ ಮಾಡ್ತಿದ್ದೀನಿ. ಸೊ ಇಲ್ಲಿ ನಿಮ್ಗೆ ಪೇಜ್ ಸೆಟಪ್ ಗ್ರೂಪ್ ಅಲ್ಲಿ, ಪೇಜ್ ಲೇಔಟ್ ರಿಬ್ಬನ್ ನಲ್ಲಿ ಪೇಜ್ ಸೆಟಪ್ ಗ್ರೂಪ್ ಅಲ್ಲಿ ಪ್ರಿಂಟ್ ಟೈಟಲ್ಸ್ ಅಂತ ಆಪ್ಷನ್ ಇದೆ. ಓಕೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಪೇಜ್ ಸೆಟಪ್ ಅಲ್ಲಿ ಶೀಟ್ ಟ್ಯಾಬ್ ಓಪನ್ ಆಗುತ್ತೆ. ಸೊ ಅಥವಾ ನೀವು ಡೈರೆಕ್ಟ್ ಆಗಿ ನೀವು ಪೇಜ್ ಸೆಟಪ್ ಈ ಡೈಲಾಗ್ ಲಾಂಚರ್ ಮುಖಾಂತರ ಕೂಡ ನೀವು ಇಲ್ಲಿ ಓಪನ್ ಮಾಡ್ಕೋಬಹುದು. ಇಲ್ಲಿ ಶೀಟ್ ಟ್ಯಾಬ್ ಬರುತ್ತೆ. ಈ ಶೀಟ್ ಟ್ಯಾಬ್ ಅಲ್ಲಿ ನಿಮ್ಗೆ ಇಲ್ಲಿ ಪ್ರಿಂಟ್ ಟೈಟಲ್ಸ್ ಅಂತ ಆಪ್ಷನ್ ಇದೆ ನೋಡಿ. ಈ ಪ್ರಿಂಟ್ ಟೈಟಲ್ಸ್ ಅಲ್ಲಿ ರೋಸ್ ಟು ರಿಪೀಟ್ ಅಟ್ ಟಾಪ್, ಕಾಲಮ್ಸ್ ಟು ರಿಪೀಟ್ ಅಟ್ ಲೆಫ್ಟ್ ಅಂತ ಇದೆ. ಓಕೆ, ಸೊ ಇಲ್ಲಿ ಕರ್ಸರ್ ನ ಪ್ಲೇಸ್ ಮಾಡಿ ನೀವು ಯಾವ ರೋಸ್ ನ ರಿಪೀಟ್ ಮಾಡಬೇಕು ಆ ರೋ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ, ನಾನು ಇಲ್ಲಿ ಸೆಲೆಕ್ಟ್ ಮಾಡಿದ್ದೀನಿ. ಅದೇ ರೀತಿ ಕಾಲಮ್ಸ್ ಟು ರಿಪೀಟ್ ಅಟ್ ಲೆಫ್ಟ್ ಅಂತ ಇದೆ. ಸೊ ಎಷ್ಟು ಕಾಲಮ್ಸ್ ನಿಮ್ಗೆ ರಿಪೀಟ್ ಆಗಬೇಕು ಅಷ್ಟು ಕಾಲಮ್ಸ್ ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ಸೆಲೆಕ್ಟ್ ಮಾಡ್ಕೊಂಡು ಜಸ್ಟ್ ಪ್ರಿಂಟ್ ರಿವ್ಯೂ ಮೇಲೆ ಕ್ಲಿಕ್ ಮಾಡಿ. ಇವಾಗ ನೋಡಿ, ಇದು ಫಸ್ಟ್ ಪೇಜ್ ಇದೆ ಅಲ್ವಾ, ಸಾರಿ ಇದು ಸೆಕೆಂಡ್ ಪೇಜ್, ಇದು ಫಸ್ಟ್ ಪೇಜ್. ನೋಡಿ, ಸೆಕೆಂಡ್ ಪೇಜ್ ಅಲ್ಲೂ ಕೂಡ ನಿಮ್ಗೆ ಡೇಟ್ಸ್ ಕಾಣ್ತಾ ಇದೆ, ಕಾಲಮ್ ಹೆಡಿಂಗ್ಸ್ ಅಂದ್ರೆ ಕಂಪ್ಯೂಟರ್ ಅಸೆಸರೀಸ್ ಡೀಟೇಲ್ಸ್ ಕೂಡ ಕಾಣ್ತಾ ಇದೆ. ಸೊ ಇದು ಥರ್ಡ್ ಪೇಜ್ ಇದೆ ನೋಡಿ. ಮತ್ತೆ ಈ ಥರ್ಡ್ ಪೇಜ್ ಅಲ್ಲಿ ಏನಿದೆಯಲ್ವಾ, ಇಷ್ಟು ನಮ್ಗೆ ನೆಕ್ಸ್ಟ್ ಪೇಜ್ಗೆ ಬರೋದು ಬೇಡ. ಸೊ ಇದನ್ನ ನಾವೇನ್ ಮಾಡೋಣ, ಸೊ ಇವಾಗ ಇರುವಂತ ಪೇಜಸ್ 9 ಪೇಜಸ್ ಅನ್ನ ನಾವು ಒಂದು 4 ಪೇಜಸ್ ನ ನಾವು ಕಮ್ಮಿ ಮಾಡ್ಬೋದು ಅನ್ಕೊಂತೀನಿ, 4 ಅಥವಾ 2 ಪೇಜಸ್ ಅನ್ನ. ಸೊ ಅದಕ್ಕೆ ನಾವೇನ್ ಮಾಡ್ಬೇಕು, ಇಲ್ಲಿ ಮಾರ್ಜಿನ್ಸ್ ಇದೆಯಲ್ವಾ, ನಿಮ್ಗೆ ಈ ರೀತಿ ಮಾರ್ಜಿನ್ಸ್ ಬರ್ಲಿಲ್ಲ ಅಂದ್ರೆ ನೀವೇನ್ ಮಾಡ್ಬೇಕು, ಇಲ್ಲಿ ಶೋ ಮಾರ್ಜಿನ್ಸ್ ಚೆಕ್ ಬಾಕ್ಸ್ ಇದೆಯಲ್ವಾ, ಇದನ್ನ ಸೆಲೆಕ್ಟ್ ಮಾಡ್ಬೇಕು. ನೋಡಿ, ಇವಾಗ ನಾನು ಡಿಸೆಲೆಕ್ಟ್ ಮಾಡಿದೀನಿ, ಹೋಯ್ತು. ಇವಾಗ ಮತ್ತೆ ಇದನ್ನ ಸೆಲೆಕ್ಟ್ ಮಾಡಿ ಈ ಟಾಪ್ ಮಾರ್ಜಿನ್ಸ್ ಅನ್ನ ನೀವು ಮ್ಯಾನುವಲ್ ಆಗಿ ಬೇಕಿದ್ರೆ ಈ ರೀತಿ ಮೂವ್ ಮಾಡ್ಕೋಬಹುದು. ಓಕೆ, ಸೊ ಈ ರೀತಿ ನೀವು ಇದನ್ನ ಮೂವ್ ಮಾಡ್ಕೋಬಹುದು. ನೋಡಿ, ಇವಾಗ ಎಷ್ಟು ಪೇಜಸ್ ಬರ್ತಾ ಇದೆ ಅಂತ. ಓಕೆ, ಇನ್ನೊಂದು ಗಮನಿಸಿಲ್ಲ ನೀವು, ಜೂನ್ 28 ಆದ್ಮೇಲೆ ನೆಕ್ಸ್ಟ್ 2 ಕಾಲಮ್ಸ್ ಬಂದ್ಬಿಟ್ಟು ನಾನು ಕಾಲಮ್ ಹೆಡಿಂಗ್ಸ್ ಆಡ್ ಮಾಡಿದ ತಕ್ಷಣ ಅದು ನೆಕ್ಸ್ಟ್ ಪೇಜ್ಗೆ ಹೋಗಿದೆ. ನೋಡಿ, ಇಲ್ಲಿ ಪೇಜ್ ಲೇಔಟ್ ವ್ಯೂ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಸೊ ಪೇಜ್ ಲೇಔಟ್ ವ್ಯೂಗೆ ಹೋಗ್ಬೇಕಂದ್ರೆ ಹೆಂಗ್ ಹೋಗ್ಬೇಕು, ವ್ಯೂ ಮೆನು ಅಲ್ಲಿ, ಸೊ ನಿಮ್ಗೆ ವರ್ಕ್ ಬುಕ್ ವ್ಯೂಸ್ ಅಲ್ಲಿ ಸೆಕೆಂಡ್ ಆಪ್ಷನ್ ಇದೆ ಪೇಜ್ ಲೇಔಟ್ ವ್ಯೂ. ಸೊ ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಸ್ಟೇಟಸ್ ಬಾರ್ ಅಲ್ಲಿ ಜೂಮ್ ಇನ್ ಜೂಮ್ ಔಟ್ ಆಪ್ಷನ್ಸ್ ಲೆಫ್ಟ್ ಗೆ ಇದೆ ನೋಡಿ. ಸೊ ಸೆಕೆಂಡ್ ಒನ್ ಬಂದ್ಬಿಟ್ಟು ಅದರಲ್ಲಿ ಫಸ್ಟ್ ಒನ್ ನಾರ್ಮಲ್ ವ್ಯೂ ಇದೆ, ಸೆಕೆಂಡ್ ಒನ್ ಪೇಜ್ ಲೇಔಟ್ ವ್ಯೂ ಇದೆ. ಸೊ ಇದು ಪೇಜ್ ಬ್ರೇಕ್ ವ್ಯೂ ಇದೆ. ಸೊ ಇದರಲ್ಲಿ ಪೇಜ್ ಲೇಔಟ್ ವ್ಯೂ ತಗೊಳ್ಳಿ. ನೋಡಿ, ಇವಾಗ ನಾನು ರೈಟ್ಗೆ ಸ್ಕ್ರಾಲ್ ಮಾಡ್ತಾ ಇದ್ದೀನಿ. ಓಕೆ, ನೋಡಿ, ಇಲ್ಲಿ ನಾನು ಕಾಲಮ್ ಹೆಡಿಂಗ್ಸ್ ರೋ ಹೆಡಿಂಗ್ಸ್ ಮಾಡಿದ ತಕ್ಷಣ ಇದು ಇಷ್ಟು ಡೇಟಾ ನೆಕ್ಸ್ಟ್ ಪೇಜ್ಗೆ ಬಂದ್ಬಿಟ್ಟಿದೆ ಅಲ್ವಾ. ಸೊ ಹಂಗಾಗಿ ನಾವೇನ್ ಮಾಡ್ಬೇಕು, ಇನ್ನೂ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಇದೆ ಅಂತ ಅರ್ಥ ಆಯ್ತು. ಸೊ ಇನ್ನೂ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಬೇಕು ಅಂತ ಹೇಳಿದ್ರೆ, ಸೊ ನೀವು ಪ್ರಿವ್ಯೂ ಅಲ್ಲಿ ಇರುವಂತಹ ಒಂದು ಪೇಜ್ ಸೆಟಪ್ ಆಪ್ಷನ್ ನ ತಗೊಳ್ಳಿ. ಸೊ ಇದರಲ್ಲಿ ಪೇಜ್ ಅಲ್ಲಿ ಅಡ್ಜಸ್ಟ್ ಟು 90 ಅಂತ ಇದೆ, ಇದನ್ನ 85 ಮಾಡ್ಕೊಳ್ಳಿ. ಓಕೆ, ಸೊ 85 ಮಾಡ್ಕೊಂಡ್ರೆ ಓಕೆ, ನಿಮ್ಗೆ 6 ಪೇಜಸ್ಗೆ ಬರ್ತಾ ಇದೆ. ಅಂದ್ರೆ ಇನ್ನು ಟೋಟಲ್ ಯೂನಿಟ್ಸ್ ಅನ್ನೋದು ಸೊ ನೆಕ್ಸ್ಟ್ ಪೇಜ್ಗೆನೆ ಹೋಗಿದೆ. ಸೊ ಇದರಲ್ಲಿ ನೀವು ಇನ್ನೂ ಏನ್ ಮಾಡ್ಬೋದಪ್ಪ ಅಂತ ಹೇಳಿದ್ರೆ, ಏನಾದ್ರೂ ಕೂಡ ನೀವು ಕಾಲಮ್ ಸೈಜ್ ಏನಾದ್ರೂ ಕಮ್ಮಿ ಮಾಡೋಂಗಿದ್ರೆ ಮಾಡ್ಬೋದು. ಸೊ ಇದನ್ನ ನಾನು ಏನ್ ಮಾಡ್ತೀನಿ, ಇಲ್ಲಿ ಮಾಡ್ತೀನಿ. ಸೊ ಇದಿಷ್ಟು ಡೇಟಾನ ಸೆಲೆಕ್ಟ್ ಮಾಡ್ಕೊಂಡು ಸೊ ಇದನ್ನ ಫಸ್ಟ್ ಫಿಟ್ ಮಾಡ್ತೀನಿ. ಸೊ ಫಿಟ್ ಮಾಡಿದ್ರು ಆಗ್ಲಿಲ್ಲ ಅಂತ ಹೇಳಿದ್ರೆ ಸೊ ಒಂದಿಷ್ಟು ಕಮ್ಮಿ ಮಾಡ್ತಾ ಬರ್ತೀನಿ. ಕಮ್ಮಿ ಮಾಡಿದ್ರೆ ನೀಟಾಗಿ ಕಾಣುತ್ತಾ ನೋಡಿ, ಕಾಣಿಸ್ತಾ ಇಲ್ಲ. ಸೊ ಒಂಚೂರು ಇನ್ಕ್ರೀಸ್ ಮಾಡ್ಕೊಳ್ಳಿ. ಓಕೆ, ಸೊ ಇವಾಗ ಇದನ್ನ ಇನ್ಕ್ರೀಸ್ ಮಾಡಿದೀನಿ. ಸೊ ಆದ್ರೂ ಕೂಡ ಸ್ವಲ್ಪ ಡೇಟಾ ನಮ್ಗೆ ನೆಕ್ಸ್ಟ್ ಪೇಜ್ಗೆ ಹೋಗ್ತಾ ಇದೆ. ಇಲ್ಲ, ಇದು ಟೋಟಲ್ ಯೂನಿಟ್ಸ್ ಬಂದಿದೆ. ಓಕೆ, ಅಥವಾ ಬಿ ಕಾಲಮ್ ಮಾತ್ರ ನೀವು ಸ್ವಲ್ಪ ಇನ್ಕ್ರೀಸ್ ಮಾಡಿ. ಸೊ ಸೀರಿಯಲ್ ನಂಬರ್ ಇಷ್ಟು ಬೇಕಾಗಿಲ್ಲ.
ಸೊ ಟೋಟಲ್ ಯೂನಿಟ್ಸ್ ಅನ್ನೋದು ನಮಗೆ ಕವರ್ ಆಗಿದೆ. ಕೆಳಗಡೆ ನೋಡೋಣ. ಓಕೆ, ಕೆಳಗಡೆ ಡೇಟಾ ಕೂಡ ಕವರ್ ಆಗಿದೆ. ಸೊ ಇಲ್ಲಿ ಕಂಪ್ಯೂಟರ್ ಅಂಡ್ ಇಟ್ಸ್ ಅಸೆಸರೀಸ್ ಅನ್ನೋದು ಹೋಗಿದೆ. ಓಕೆ, ಸೊ ಇವಾಗ 4 ಪೇಜಸ್ ಅಲ್ಲಿ ನಮಗೆ ಡೇಟಾ ಬರ್ತಾ ಇದೆ ನೋಡಿ. ಫಸ್ಟ್ ಪೇಜ್, ಸೆಕೆಂಡ್ ಪೇಜ್, ಥರ್ಡ್ ಪೇಜ್, ಫೋರ್ತ್ ಪೇಜ್. ಓಕೆ, 4 ಪೇಜಸ್ ಅಲ್ಲಿ ನಮಗೆ ಡೇಟಾ ಬರ್ತಾ ಇದೆ. ಸೊ ಓಕೆ, ನಮಗೆ ರೋ ಹೆಡಿಂಗ್ಸ್ ಬಂತು, ಕಾಲಮ್ ಹೆಡಿಂಗ್ಸ್ ಬಂತು. ಬಟ್ ಈ ಟೇಬಲ್ಗೆ ನಾವು ಹೆಡಿಂಗೇ ಕೊಟ್ಟಿಲ್ಲ ಅಲ್ವಾ, ಹೆಡಿಂಗ್ ನ ಕೊಡ್ಬೇಕಾಗುತ್ತೆ. ಸೊ ಹೆಡಿಂಗ್ ನ ನೀವು ಪೇಜ್ ಸೆಟಪ್ ಅಲ್ಲಿ ನೀವು ಎಲ್ಲಿಂದ ಬೇಕಾದ್ರೂ ಕೂಡ ಹೆಡಿಂಗ್ಸ್ ನ ಕೊಡ್ಬೋದು. ಸೊ ನಾನು ಇಲ್ಲಿ ಪ್ರಿಂಟ್ ಪ್ರಿವ್ಯೂ ಅಲ್ಲಿ ಇರುವಂತ ಪೇಜ್ ಸೆಟಪ್ ತಗೊಂಡು ಹೆಡರ್ ಅಂಡ್ ಫೂಟರ್ ಗೆ ಹೋಗ್ತಾ ಇದ್ದೀನಿ. ಕಸ್ಟಮ್ ಹೆಡರ್ ಗೆ ಹೋಗಿ, ಸೊ ಇಲ್ಲಿ ನಾನು ಇಲ್ಲಿ ಹೆಡಿಂಗ್ ಕೊಡ್ತೀನಿ, ಕಂಪ್ಯೂಟರ್ ಅಂಡ್ ಇಟ್ಸ್ ಅಸೆಸರೀಸ್ ಸೇಲ್ಸ್ ಡೇಟಾ ಅಂತ ಕೊಡ್ತೀನಿ. ಸೊ ಇದನ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಫಾರ್ಮ್ಯಾಟ್ ಮಾಡಬೇಕಾದ್ರೆ ಫಾರ್ಮ್ಯಾಟ್ ಮಾಡ್ಕೋಬಹುದು. ಸೊ ನಾನು ಒಂದು ಸ್ವಲ್ಪ ಸೈಜ್ ಇನ್ಕ್ರೀಸ್ ಮಾಡ್ತೀನಿ. ಸೊ ಕಲರ್ ಬೇಕಾದ್ರೆ ಕಲರ್ ಚೇಂಜ್ ಮಾಡ್ಕೊಳ್ಳಿ. ಓಕೆ, ಸೊ ಅದೇ ರೀತಿ ನಿಮಗೆ ಫೂಟರ್ ಬೇಕಂದ್ರೆ ಫೂಟರ್ ಆಡ್ ಮಾಡ್ಕೋಬಹುದು. ಸೊ ಫೂಟರ್ಗೆ ನಾನು ಸೆಂಟರ್ಗೆ ಬಂದು ಪೇಜ್ ನಂಬರ್ಸ್ ಆಡ್ ಮಾಡ್ತೀನಿ. ಇಲ್ಲಿದೆ ನೋಡಿ, ಇನ್ಸರ್ಟ್ ನಂಬರ್ ಆಫ್ ಪೇಜಸ್ ಅಂತ. ಸೊ ಲೆಫ್ಟ್ ಸೆಕ್ಷನ್ಗೆ ನಾನು ಏನ್ ಮಾಡ್ತೀನಿ, ಡೇಟ್ ಆಡ್ ಮಾಡ್ತೀನಿ. ಸೊ ಓಕೆ ಅಂತ ಕೊಡಿ. ಸೊ ಓಕೆ ಓಕೆ ನೋಡಿ, ಇಲ್ಲಿ ಕಾಣಿಸ್ತಿದೆ. ಸೊ ಪ್ರತಿಯೊಂದು ಪೇಜ್ಗೂ ನಿಮ್ಗೆ ಹೆಡರ್ ಇದೆ, ಫೂಟರ್ ಇದೆ. ಓಕೆ, ಸೊ ಇವಾಗ ನೋಡಿ, ಈ ರೀತಿ ನೀವು ಪ್ರಿಂಟ್ ಕೊಟ್ಟಾಗ ಹೆಂಗಿರುತ್ತೆ ಅಂತ ಸೊ ನೀಟ್ ಆಗಿ ಕಾಣುತ್ತೆ. ಸೊ ಇದು ಏನು ಡೇಟಾ, ಸೊ ಯಾವ ಡೇಟಿನ್ಗೆ ಎಷ್ಟು ಯೂನಿಟ್ಸ್, ಯಾವ ಒಂದು ಐಟಮ್ ಸೇಲ್ ಆಗಿದೆ ಅನ್ನೋದು ಕೂಡ ನಿಮ್ಗೆ ನೀಟಾಗಿ ಗೊತ್ತಾಗುತ್ತೆ. ಸೊ ಎಕ್ಸೆಲ್ ಅಲ್ಲಿ ನಾವು ಪ್ರಿಂಟ್ ಕೊಡ್ಬೇಕಾದ್ರೆ ಲಾರ್ಜ್ ಡೇಟಾನ ಸೊ ಈ ರೀತಿ ನೋಡಿದ ತಕ್ಷಣ ಎಲ್ಲರಿಗೂ ಕೂಡ ಗೊತ್ತಾಗ್ಬೇಕು. ಸೊ ಆ ರೀತಿಯಾಗಿ ನೀವು ಇದನ್ನ ಪ್ರಿಂಟ್ ಕೊಡ್ಬೇಕಾಗುತ್ತೆ. ಸೊ ಒಂದು ವೇಳೆ ನಿಮ್ಗೆ ಇಲ್ಲಿ ಬೇರೆ ಅಂದ್ರೆ ಡೇಟ್ಸ್ ಇಲ್ದಿರ ಬೇರೆ ಏನಾದ್ರೂ ಇನ್ಫಾರ್ಮೇಶನ್ ಇತ್ತು ಅಂತ ಇಟ್ಕೊಳ್ಳಿ. ಅವಾಗ ನೀವು ಬೇಕಿದ್ರೆ ಕಾಲಮ್ ಹೆಡಿಂಗ್ಸ್ ನಂಬರ್ 1 ಅಂದ್ರೆ ಇಲ್ಲಿ ಒಂದು ರೋನ ಇನ್ಸರ್ಟ್ ಮಾಡ್ಕೊಂಡು, ಸೊ ಇಲ್ಲಿ ನೀವೇನ್ ಮಾಡ್ಬೋದು ಅಂದ್ರೆ ನೀಟಾಗಿ ಜೋಡಿಸ್ಲಿಕ್ಕೆ ಆಗೋದಿಲ್ಲ, ಇದಕ್ಕಿಂತ ತುಂಬಾ ಲಾರ್ಜ್ ಡೇಟಾ ಇತ್ತು ಅಂತ ಹೇಳಿದ್ರೆ ಸೊ ನೀವಿಲ್ಲಿ 1 2 3 ಅಂತ ಹಾಕೊಂಡು ಹೋಗ್ಬೋದು. ಸೊ ಇದನ್ನ ನಾನು ನಾರ್ಮಲ್ ವ್ಯೂಗೆ ತಗೊಂತೀನಿ. ಸೊ ಇದನ್ನ ಸೀರೀಸ್ ನ ಫಿಲ್ ಮಾಡೋಣ. ಓಕೆ, ಈ ರೀತಿಯಾಗಿ ತಗೊಳ್ಳೋದ್ರಿಂದ ಏನಾಗುತ್ತೆ, ನಾವು ಪ್ರಿಂಟ್ ಕೊಟ್ಟಾಗ ಸೊ ಕಾಲಮ್ ನಂಬರ್ಸ್ ಹಾಕಿದೀವಲ್ವಾ, ಸೊ ನೋಡ್ಕೊಂಡು ನೋಡಿ ಫಸ್ಟ್ ಪೇಜ್ ಅಲ್ಲಿ ನಮ್ಗೆ ಎಷ್ಟು ಬರುತ್ತೆ, ಕಾಲಮ್ ನಂಬರ್ಸ್ 18 ಬರುತ್ತೆ. ಸೊ 18 ಆದ್ಮೇಲೆ ನೆಕ್ಸ್ಟ್ ಪೇಜ್ ಅಲ್ಲಿ 19 ಬರುತ್ತೆ. ಸೊ 19 ಆದ್ಮೇಲೆ ನೆಕ್ಸ್ಟ್ ಪೇಜ್ ಅಲ್ಲಿ ನಮ್ಗೆ ಎಷ್ಟು 33ಗೆ ಲಾಸ್ಟ್ ಆಗಿದೆ, ಅದ್ರ ನೆಕ್ಸ್ಟ್ 34 ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಹಿಂಗೆ ನಾವು ಪೇಪರ್ಸ್ ನ ಜೋಡಿಸ್ಕೊಂಡು ನಾವು ಸ್ಟಾಪಲ್ ಮಾಡ್ಕೋಬಹುದು. ಅರ್ಥ ಆಯ್ತಲ್ವಾ? ಸೊ ಮತ್ತೆ ಇನ್ನೊಂದು ಏನ್ ಆಪ್ಷನ್ ಅಪ್ಪ ಅಂತ ಹೇಳಿದ್ರೆ, ಸೊ ನಿಮ್ಗೆ ಪ್ರಿಂಟ್ ಪ್ರಿವ್ಯೂ ಅಲ್ಲಿ ತೋರಿಸ್ತೀನಿ. ಪೇಜ್ ಸೆಟಪ್ ಅಲ್ಲಿ ಸೊ ಶೀಟ್ ಟ್ಯಾಬ್ ಇದೆಯಲ್ವಾ, ಇಲ್ಲಿ ಕೂಡ ಪ್ರಿಂಟ್ ಟೈಟಲ್ಸ್ ಆಪ್ಷನ್ ಇದೆ. ಬಟ್ ಇಲ್ಲಿಂದ ನೀವು ಡೈರೆಕ್ಟ್ ಆಗಿ ಟಾಪ್ ರೋ ಮತ್ತೆ ಅಂದ್ರೆ ಇದು ಹೆಡಿಂಗ್ಸ್, ರೋ ಹೆಡಿಂಗ್ಸ್ ಮತ್ತೆ ಕಾಲಮ್ ಹೆಡಿಂಗ್ಸ್ ನ ಸೆಲೆಕ್ಟ್ ಮಾಡ್ಲಿಕ್ಕೆ ಆಗಲ್ಲ ಪ್ರಿವ್ಯೂದಲ್ಲಿ. ಅದಕ್ಕೆ ನಾನು ನಿಮ್ಗೆ ಪೇಜ್ ಲೇಔಟ್ ವ್ಯೂ ಇಂದ ತೋರಿಸ್ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ಇಲ್ಲಿ ನಿಮ್ಗೆ ಆರ್ಡರ್ ಏನಿದೆ, ಸೊ ಡೌನ್ ವಾರ್ಡ್ಸ್ ಇದು ಇವಾಗ ಸೆಲೆಕ್ಟ್ ಆಗಿರೋದು, ಡೌನ್ ದೆನ್ ಓವರ್ ಪೇಜ್ ಆರ್ಡರ್ ಪ್ರಿಂಟ್ ಆಗೋದಿಕ್ಕೆ. ಇಲ್ಲಪ್ಪ ಫಸ್ಟ್ ಪಕ್ಕದಲ್ಲಿ ಇರೋದು ಪ್ರಿಂಟ್ ಆಗ್ಬೇಕು, ನೆಕ್ಸ್ಟ್ ಕಂಟಿನ್ಯೂಷನ್ ಬರಬೇಕು ಅಂತ ಹೇಳಿದ್ರೆ ಸೊ ಓವರ್ ದೆನ್ ಡೌನ್ ಅಂತ ಕೊಟ್ಟು ಸೆಲೆಕ್ಟ್ ಮಾಡಿ. ಸೊ ಅದೇ ರೀತಿ ನಿಮ್ಗೆ ಪ್ರಿಂಟ್ ಆಗುತ್ತೆ. ಓಕೆ, ಮತ್ತೆ ಈ ರೋಸ್ ಅಂಡ್ ಕಾಲಮ್ ಹೆಡಿಂಗ್ಸ್ ಅಂತ ಏನಿದೆಯಲ್ವಾ, ಇದನ್ನ ಸೆಲೆಕ್ಟ್ ಮಾಡ್ಬಿಟ್ಟು ನೀವು ಓಕೆ ಅಂತ ಮಾಡಿದ್ರೆ ಸೊ ನಿಮ್ಗೆ ಏನಾಗುತ್ತೆ, ಈ ರೋ ಮತ್ತೆ ಹೆಡಿಂಗ್ಸ್ ABCDEF 1 2 3 4 ಇದು ಕೂಡ ನಿಮ್ಗೆ ಪ್ರಿಂಟ್ ಆಗುತ್ತೆ. ಓಕೆ, ಸೊ ಇದು ಬೇಡ ಅಂತ ಹೇಳಿದ್ರೆ ಇದನ್ನ ನೀವು ರಿಮೂವ್ ಮಾಡಬಹುದು. ಗ್ರಿಡ್ ಲೈನ್ಸ್ ಪ್ರಿಂಟ್ ಆಗ್ಬೇಕಂದ್ರೆ ಗ್ರಿಡ್ ಲೈನ್ಸ್ ಕೂಡ ಸೆಲೆಕ್ಟ್ ಮಾಡ್ಕೊಂಡು ಓಕೆ ಅಂತ ಕೂಡ ಗ್ರಿಡ್ ಲೈನ್ಸ್ ಕೂಡ ಪ್ರಿಂಟ್ ಆಗುತ್ತೆ. ಓಕೆ, ಸೊ ಅರ್ಥ ಆಯ್ತಲ್ವಾ? ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಮರಿದಿರಾ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಟಾಪಿಕ್ ಜೊತೆಗೆ ಬರ್ತೀನಿ. ಥ್ಯಾಂಕ್ ಯು.